ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕಲಿಯುವುದೇನೆಂದರೆ ಕ್ರ್ಯಾಕ್ಸ್, ಬೆಂಡ್ಸ್ ಮತ್ತು ಟ್ವಿಸ್ಟ್ ಗಳಿಗಾಗಿ ಚಾಸಿಸ್ ಫ್ರೇಮ್ ಅನ್ನು ಪರಿಶೀಲಿಸುವುದು, ಶಾಕ್ ಅಬ್ಸಾರ್ಬರ್ ಅನ್ನು ತೆಗೆದುಹಾಕುವುದು, ತಪಾಸಣೆ ಮಾಡುವುದು ಮತ್ತು ಅಸೆಂಬ್ಲಿ ಮಾಡುವುದನ್ನು ಅಭ್ಯಾಸ ಮಾಡುವುದು, ಸಸ್ಪೆನ್ಷನ್ ಸಿಸ್ಟಮ್ ಅನ್ನು ಲೂಬ್ರಿಕೇಟ್ ಮಾಡುವುದನ್ನು ಅಭ್ಯಾಸ ಮಾಡುವುದು. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಚಾಸಿಸ್ ಫ್ರೇಮ್ ಅನ್ನು ಸರಿಯಾಗಿ ಪರಿಶೀಲಿಸುವುದು, ಬೆಂಡ್ಸ್, ಟ್ವಿಸ್ಟ್ ಮತ್ತು ಕ್ರ್ಯಾಕ್ಸ್ ಗಳಿಗಾಗಿ ಚಾಸಿಸ್ ಫ್ರೇಮ್ ಅನ್ನು ಪರಿಶೀಲಿಸುವುದು, ಶಾಕ್ ಅಬ್ಸಾರ್ಬರ್ ಅನ್ನು ತೆಗೆದುಹಾಕುವುದು, ಶಾಕ್ ಅಬ್ಸಾರ್ಬರ್ ಅನ್ನು ಮರುಹೊಂದಿಸುವುದು, ಸಸ್ಪೆನ್ಷನ್ ಸಿಸ್ಟಮ್ ಅನ್ನು ಲೂಬ್ರಿಕೇಟ್ ಮಾಡುವುದು. ಇದನ್ನು ಮಾಡಲು ಬೇಕಾದ ಉಪಕರಣಗಳು, ಯಂತ್ರೋಪಕರಣಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ಟ್ರೇನೀಸ್ ಟೂಲ್ ಕಿಟ್ 1, ಪ್ಲಮ್ ಬಾಬ್ 1, ಜಾಕ್ 1, ಹ್ಯಾಮರ್ 1, ಹೆವಿ ವೆಹಿಕಲ್ 1, ಕಾಟನ್ ವೇಸ್ಟ್ ಅಗತ್ಯವಿರುವಷ್ಟು, ಚಾಕ್ ಅಗತ್ಯವಿರುವಷ್ಟು, ಬುಷ್ ಅಗತ್ಯವಿರುವಷ್ಟು, ಆಯಿಲ್ ಅಗತ್ಯವಿರುವಷ್ಟು, ಗ್ರೀಸ್ ಅಗತ್ಯವಿರುವಷ್ಟು, ಸೋಪ್ ಆಯಿಲ್ ಅಗತ್ಯವಿರುವಷ್ಟು, ಕ್ಲೀನಿಂಗ್ ಸಾಲ್ವೆಂಟ್ ಅಗತ್ಯವಿರುವಷ್ಟು. ಚಾಸಿಸ್ ಫ್ರೇಮ್ ಅನ್ನು ಸರಿಯಾಗಿ ಪರಿಶೀಲಿಸಿ. ಕ್ರ್ಯಾಕ್ಸ್ ಮತ್ತು ದೊಡ್ಡ ಹಾನಿಗಾಗಿ ಚಾಸಿಸ್ ಫ್ರೇಮ್ ಅನ್ನು ಸರಿಯಾಗಿ ಪರಿಶೀಲಿಸಿ. ಯಾವುದೇ ದೊಡ್ಡ ಹಾನಿ ಕಂಡುಬಂದರೆ ಚಾಸಿಸ್ ಫ್ರೇಮ್ ಅನ್ನು ದುರಸ್ತಿಗಾಗಿ ಕಳುಹಿಸಿ. ಬೆಂಡ್ಸ್ ಮತ್ತು ಟ್ವಿಸ್ಟ್ಗಾಗಿ ಚಾಸಿಸ್ ಫ್ರೇಮ್ ಅನ್ನು ಪರಿಶೀಲಿಸಿ. ತಯಾರಕರ ವಿಶೇಷಣಗಳ ಪ್ರಕಾರ ಸಮತಟ್ಟಾದ ನೆಲದ ಮೇಲೆ ಡಯಾಗ್ರಾಮ್ ಅನ್ನು ಮಾರ್ಕ್ ಮಾಡಿ. ಡಯಾಗ್ರಾಮ್ ನಲ್ಲಿರುವಂತೆ ಫ್ರೇಮ್ ಅನ್ನು ನೆಲದ ಮೇಲೆ ಇರಿಸಿ. ನೆಲದ ಮೇಲಿನ ಫ್ರೇಮ್ ನ ಡಯಾಗನಲ್ ಮತ್ತು ಇನ್ಲೈನ್ ಮೆಜರ್ಮೆಂಟ್ ಅನ್ನು ಪರಿಶೀಲಿಸಿ. ಫ್ರೇಮ್ ಬೆಂಟ್ ಅಥವಾ ಟ್ವಿಸ್ಟ್ ಆದರೆ ಸೈಡ್ ಮೆಂಬರ್ ಮತ್ತು ಕ್ರಾಸ್ ಮೆಂಬರ್ ಪಾಯಿಂಟ್ಗಳು ಫ್ಲೋರ್ ಡಯಾಗ್ರಾಮ್ ನೊಂದಿಗೆ ಹೊಂದಿಕೆಯಾಗುವುದಿಲ್ಲ. ಕಂಡುಬರುವ ಡಿವಿಯೇಷನ್ ತಯಾರಕರ ನಿರ್ದಿಷ್ಟ ಮಿತಿಗಳಿಗಿಂತ ಹೆಚ್ಚಿದ್ದರೆ ಫ್ರೇಮ್ ಅನ್ನು ದುರಸ್ತಿಗಾಗಿ ಕಳುಹಿಸಿ. ಫ್ರೇಮ್ ಅನ್ನು ಯೂನಿಫಾರ್ಮ್ ಹೈಟ್ ಹಾರ್ಸ್ ಸಪೋರ್ಟ್ ಮೇಲೆ ಇರಿಸಿ ಮತ್ತು ಅದನ್ನು ನೆಲದ ಡಯಾಗ್ರಾಮ್ ನೊಂದಿಗೆ ಹೊಂದಿಸಿ. ಹಲವಾರು ಪ್ಲಮ್ ಬಾಂಬ್ ಪಾಯಿಂಟ್ ಮಾರ್ಕ್ ಗಳನ್ನು ಮಾಡಿ. ಅಲ್ಲಿ ಪ್ಲಮ್ ಬಾಂಬ್ ಪಾಯಿಂಟ್ ನೆಲವನ್ನು ಸ್ಪರ್ಶಿಸುತ್ತದೆ. ಪ್ಲಮ್ ಬಾಂಬ್ ಸ್ಪರ್ಶಿಸುವ ಡಯಾಗ್ರಾಮ್ ಅನ್ನು ಮಾರ್ಕ್ ಮಾಡಿ ಮತ್ತು ಡಯಾಗ್ರಾಮ್ ಅನ್ನು ಮಾಡಿ. ಪ್ಲಮ್ ಬಾಂಬ್ ನ ಡಯಾಗ್ರಾಮ್ ಅನ್ನು ತಯಾರಕರ ಡಯಾಗ್ರಾಮ್ ನೊಂದಿಗೆ ಹೋಲಿಸಿ. ಪ್ಲಮ್ ಬಾಂಬ್ ಬಳಸಿ ವಿವಿಧ ಸ್ಥಳಗಳಲ್ಲಿ ನೆಲದಿಂದ ಫ್ರೇಮ್ ನ ಎತ್ತರವನ್ನು ಅಳೆಯಿರಿ. ಎತ್ತರಗಳ ನಡುವೆ ಯಾವುದೇ ವ್ಯತ್ಯಾಸವಿದ್ದರೆ ಮತ್ತು ಫ್ರೇಮ್ ಕುಗ್ಗುತ್ತಿದ್ದರೆ ಅದನ್ನು ದುರಸ್ತಿಗಾಗಿ ಕಳುಹಿಸಿ. ಬಾಲ್ ಪೀನ್ ಹ್ಯಾಮರ್ ನಿಂದ ಹೊಡೆಯುವ ಮೂಲಕ ಫ್ರೇಮ್ ನ ರಿವೆಟ್ ಗಳನ್ನು ಪರಿಶೀಲಿಸಿ. ಸಡಿಲವಾದ ರಿವೆಟ್ ಗಳು ಮಂದವಾದ ಶಬ್ದವನ್ನು ನೀಡುತ್ತವೆ. ರಿವೆಟ್ ಗಳನ್ನು ಬದಲಿಸಿ ಅಥವಾ ಫ್ರೇಮ್ ಅನ್ನು ದುರಸ್ತಿಗಾಗಿ ಕಳುಹಿಸಿ. ಹ್ಯಾಂಗರ್ ಬ್ರಾಕೆಟ್ ಹೋಲ್ಸ್, ರಿವೆಟ್ ಹೋಲ್ಸ್ ಮತ್ತು ಕ್ರಾಸ್ ಮೆಂಬರ್ ಮೌಂಟಿಂಗ್ ಪಾಯಿಂಟ್ ಗಳಿಂದ ಚಾಸಿಸ್ ಬಿರುಕುಗಳನ್ನು ಪರಿಶೀಲಿಸಿ. ಕ್ರ್ಯಾಕ್ ರಿಪೇರಿ ಎಂಬುದು ವಿಶೇಷ ವೆಲ್ಡಿಂಗ್ ತಂತ್ರವಾಗಿದ್ದು ಇದನ್ನು ತಜ್ಞರು ಮಾಡುತ್ತಾರೆ. ಶಾಕ್ ಅಬ್ಸಾರ್ಬರ್ ಅನ್ನು ತೆಗೆದುಹಾಕುವುದು. ಫ್ರಂಟ್ ಮತ್ತು ರೇರ್ ವೀಲ್ ಅನ್ನು ಚಾಕ್ ಮಾಡಿ. ಆಕ್ಸೆಲ್ ಅನ್ನು ಸಪೋರ್ಟ್ ಗೆ ಬರುವಂತೆ ಸ್ಪ್ರಿಂಗ್ ಪ್ಯಾಡ್ ಅಡಿಯಲ್ಲಿ ಜಾಕ್ ಗಳನ್ನು ಇರಿಸಿ. ವೀಲ್ಸ್ ನೆಲದಿಂದ ಮೇಲೇರುವವರೆಗೆ ವಾಹನವನ್ನು ಜಾಕ್ ಮಾಡಿ. ಶಾಕ್ ಅಬ್ಸಾರ್ಬರ್ ಅನ್ನು ಹಿಡಿದುಕೊಳ್ಳಿ ಮತ್ತು ಮೇಲಿನ ಮತ್ತು ಕೆಳಗಿನ ಮೌಂಟಿಂಗ್ ಬ್ರಾಕೆಟ್ ಸ್ಪ್ರಿಂಗ್ ಪ್ಯಾಡ್ ನಿಂದ ಶಾಕ್ ಅಬ್ಸಾರ್ಬರ್ ಮೌಂಟಿಂಗ್ ಬೋಲ್ಟ್ ಅನ್ನು ತೆಗೆದುಹಾಕಿ. ಮೌಂಟಿಂಗ್ ಬ್ರಾಕೆಟ್ ನಿಂದ ಶಾಕ್ ಅಬ್ಸಾರ್ಬರ್ ಅನ್ನು ತೆಗೆದುಹಾಕಿ. ಮೇಲ್ಭಾಗದಲ್ಲಿ ಸ್ಪೇಸರ್ ಅನ್ನು ಇರಿಸಿ. ಶಾಕ್ ಅಬ್ಸಾರ್ಬರ್ ನ ತಪಾಸಣೆ. ನಿಷ್ಪ್ರಯೋಜಕವೆಂದು ಕಂಡುಬಂದರೆ ಪರಿಶೀಲಿಸಿ ಮತ್ತು ಬದಲಿಸಿ. ಶಾಕ್ ಅಬ್ಸಾರ್ಬರ್ ರಬ್ಬರ್ ಬುಷ್ ಗಳನ್ನು ಬದಲಿಸಿ. ಕಾಂಪ್ರೆಷನ್ ಮತ್ತು ಲೀಕೇಜ್ ಆಯಿಲ್ ಗಾಗಿ ಶಾಕ್ ಅಬ್ಸಾರ್ಬರ್ ಅನ್ನು ಪರಿಶೀಲಿಸಿ. ಶಾಕ್ ಅಬ್ಸಾರ್ಬರ್ ನ ಸ್ಥಾಪನೆ. ಮೇಲ್ಭಾಗದಲ್ಲಿ ಸ್ಪೇಸರ್ ಗಳ ಜೊತೆಗೆ ಶಾಕ್ ಅಬ್ಸಾರ್ಬರ್ ಅನ್ನು ಹಿಡಿದುಕೊಳ್ಳಿ. ಶಾಕ್ ಅಬ್ಸಾರ್ಬರ್ ಅನ್ನು ಹಿಡಿದುಕೊಳ್ಳಿ ಮತ್ತು ಬ್ರಾಕೆಟ್ ನಲ್ಲಿ ಮೌಂಟಿಂಗ್ ಬೋಲ್ಟ್ ಗಳನ್ನು ಬಿಗಿಗೊಳಿಸಿ. ನಟ್ ಅನ್ನು ಸ್ಪ್ಲಿಟ್ ಪಿನ್ ನಿಂದ ಲಾಕ್ ಮಾಡಿ. ವಾಹನದಿಂದ ಜಾಕ್ ಗಳನ್ನು ತೆಗೆದುಹಾಕಿ.
ವಾಹನವನ್ನು ಕೈಯಿಂದ ಒತ್ತಿ ಮತ್ತು ಶಾಕ್ ಅಬ್ಸಾರ್ಬರ್ ಕ್ರಿಯೆಯನ್ನು ಪರಿಶೀಲಿಸಿ. ಸಸ್ಪೆನ್ಷನ್ ಸಿಸ್ಟಮ್ ಅನ್ನು ಲೂಬ್ರಿಕೇಟ್ ಮಾಡಿ. ವಾಹನದ ಲೂಬ್ರಿಕೇಶನ್ ಪಾಯಿಂಟ್ಗಳನ್ನು ಗುರುತಿಸಿ. ಲೂಬ್ರಿಕೇಶನ್ ಪಾಯಿಂಟ್ಗಳನ್ನು ಹತ್ತಿ ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ಯಾವುದೇ ಹಾನಿಯಾಗಿದೆಯೇ ಎಂದು ಗ್ರೀಸ್ ನಿಪ್ಪಲ್ಸ್ನಲ್ಲಿ ಯಾವುದೇ ಹಾನಿಯಾದರೆ ಅವುಗಳನ್ನು ಬದಲಿಸಿ. ಲೂಬ್ರಿಕೇಶನ್ ಪಾಯಿಂಟ್ಗಳ ಮೇಲೆ ಗ್ರೀಸ್ ಹಚ್ಚಲು ಪವರ್ ಆಪರೇಟ್ ಗನ್ ಬಳಸಿ. ಸಸ್ಪೆನ್ಷನ್ ಲೂಬ್ರಿಕೇಶನ್ ಪಾಯಿಂಟ್ಗಳಿಗೆ ನಿಪ್ಪಲ್ ಗ್ರೀಸ್ ಬಳಸಿ. ಶಾಕಲ್ ಪಿನ್ ಮೇಲೆ ಗ್ರೀಸ್ ಅನ್ನು ಫಿಕ್ಸ್ ಮಾಡಿ. ಎಲ್ಲಾ ಹಳೆಯ ಗ್ರೀಸ್ ಶಾಕಲ್ ಪಿನ್ ನಿಂದ ಹೊರಬರುವವರೆಗೆ ಗ್ರೀಸ್ ಗನ್ ಅನ್ನು ಪಂಪ್ ಮಾಡುವ ಮೂಲಕ ಗ್ರೀಸ್ ನಿಪ್ಪಲ್ ಪಾಯಿಂಟ್ ಅನ್ನು ಗ್ರೀಸ್ ಮಾಡಿ. ಮೇಲಿನ ಕಾರ್ಯವಿಧಾನದ ಪ್ರಕಾರ ಹ್ಯಾಂಗರ್ ಪಿನ್ ಮತ್ತು ನಿಪ್ಪಲ್ ಪಾಯಿಂಟ್ ಅನ್ನು ಲೂಬ್ರಿಕೇಟ್ ಮಾಡಿ. ಪ್ರೊಪೆಲ್ಲರ್ ಶಾಫ್ಟ್ ನ ಯೂನಿವರ್ಸಲ್ ಜಾಯಿಂಟ್ ಅನ್ನು ಲೂಬ್ರಿಕೇಟ್ ಮಾಡಿ. ಫ್ರಂಟ್ ವೀಲ್ ಸಿವಿ ಜಾಯಿಂಟ್ ಅನ್ನು ಲೂಬ್ರಿಕೇಟ್ ಮಾಡಿ. ಎಲ್ಲಾ ಲೂಬ್ರಿಕೇಟೆಡ್ ಪಾಯಿಂಟ್ಗಳನ್ನು ಸ್ವಚ್ಛಗೊಳಿಸಿ. ಹೆಚ್ಚುವರಿ ಗ್ರೀಸ್ ಇದ್ದರೆ ಅಳಿಸಿ ಹಾಕಿ. ಗ್ರೀಸಿಂಗ್ ಪಾಯಿಂಟ್ಸ್ ಈ ಕೆಳಗಿನಂತಿವೆ: ಟೈ ರಾಡ್ ಎಂಡ್, ಸ್ಟ್ರಟ್, ಪಿಸ್ಟಾನ್ ರಾಡ್ ಬುಷಿಂಗ್, ಸಿವಿ ಜಾಯಿಂಟ್, ಸ್ಟಬ್ ಆಕ್ಸೆಲ್, ವೀಲ್ ಬೇರಿಂಗ್, ಸ್ಟೀರಿಂಗ್ ಕೇಬಲ್ ಲೂಬ್ರಿಕೇಶನ್, ಬ್ರೇಕ್ ಲಿಂಕೇಜ್, ಫ್ರಂಟ್ ಸ್ಟ್ರಟ್ಸ್ ನ ಬುಷ್ ಸೆಟ್, ಗೇರ್ ಶಿಫ್ಟ್ ಲಿಂಕೇಜ್, ಕ್ಲಚ್ ಪೆಡಲ್ ಲಿಂಕೇಜ್, ಯೂನಿವರ್ಸಲ್ ಜಾಯಿಂಟ್ಸ್ ಅಂಡ್ ಸ್ಲಿಪ್ ಜಾಯಿಂಟ್, ಬ್ರೇಕ್ ಕ್ಯಾಲಿಪರ್ ಯೂನಿಟ್, ಡೋರ್ ಹಿಂಜಸ್ ಅಂಡ್ ಲಾಕ್ಸ್, ವಾಟರ್ ಪಂಪ್ ಬೇರಿಂಗ್ ಅಂಡ್ ಸ್ಟೀರಿಂಗ್ ಲಿಂಕೇಜಸ್. ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇನೆಂದರೆ ಚಾಸಿಸ್ ಫ್ರೇಮ್ ಅನ್ನು ಸರಿಯಾಗಿ ಪರಿಶೀಲಿಸುವುದು, ಬೆಂಡ್ಸ್, ಟ್ವಿಸ್ಟ್ ಮತ್ತು ಕ್ರ್ಯಾಕ್ಸ್ ಗಾಗಿ ಚಾಸಿಸ್ ಫ್ರೇಮ್ ಅನ್ನು ಪರಿಶೀಲಿಸುವುದು, ಶಾಕ್ ಅಬ್ಸಾರ್ಬರ್ ತೆಗೆದುಹಾಕುವುದು, ಶಾಕ್ ಅಬ್ಸಾರ್ಬರ್ ಅನ್ನು ಪರಿಶೀಲಿಸುವುದು, ಶಾಕ್ ಅಬ್ಸಾರ್ಬರ್ ಅನ್ನು ಮರುಹೊಂದಿಸುವುದು, ಸಸ್ಪೆನ್ಷನ್ ಸಿಸ್ಟಮ್ ಅನ್ನು ಲೂಬ್ರಿಕೇಟ್ ಮಾಡುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.